ಇನ್ನು ಬಿಡದಿಯ ಟೌನ್ಶಿಪ್ ಜಟಾಪಟಿ ದಿಗ್ಗಜರ ಮಧ್ಯೆ ಈಗ ಪಂತೌಹಾನದ ಫೈಟ್. ನನ್ನ ಹೋರಾಟ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಅಲ್ಲವೇ ಅಲ್ಲ ಅಂತ ಕುಮಾರಸ್ವಾಮಿ ಮಾತನಾಡಿರೋದು. ಬಿಡದಿ ಟೌನ್ಶಿಪ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬದ್ಧ ವೈರಿಗಳ ಜಟಾಪಟಿ ಜೋರಾಗಿದೆ, ಪಂತೌಹಾನದ ಫೈಟ್ ಜೋರಾಗಿದೆ. ನನ್ನ ಹೋರಾಟ ಏನಿದ್ರು ಕೂಡ ಬಿಡದಿ ಭಾಗದ ರೈತರ ಪರವಾಗಷ್ಟೇ. ನಾಳೆ ನಾನು ಭೈರಮಂಗಲಕ್ಕೆ ಹೋಗ್ತೀನಿ, ನೀವು ಬನ್ನಿ ಚರ್ಚೆ ಮಾಡೋಣ. ಬಿಡದಿ ಹೋರಾಟ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿಲ್ಲ, ರೈತರ ಪರ ಅಷ್ಟೇ. ಬಿಡದಿ ಟೌನ್ಶಿಪ್ ಬಗ್ಗೆ ಅಲ್ಲಿನ ರೈತರು ಏನು ಹೇಳ್ತಾರೆ ಅವರನ್ನ ಕೇಳಬೇಕಲ್ವಾ. ಸತ್ಯ ಏನಿದೆಯೋ ನಾಳೆ ಭೈರಮಂಗಲದಲ್ಲಿ ಗೊತ್ತಾಗುತ್ತೆ ಅಂತ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ನಾನು ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಈ ಜಟಾಪಟಿ ಮಾಡ್ತಾ ಇಲ್ಲ, ರಾಜ್ಯಕ್ಕೆ ಇಟ್ಕೊಂಡು ಈ ವಿಚಾರವನ್ನು ತೆಗೆದುಕೊಂಡು ಬಂದಿಲ್ಲ. ನನ್ನ ಹೋರಾಟ ಏನಿದ್ರು ಕೂಡ ರೈತರ ಪರವಾಗಿ ಮಾತ್ರ. ನಾನು ಡಿ ಕೆ ಶಿವಕುಮಾರ್ ವಿರುದ್ಧ ಹೋರಾಟವನ್ನು ಮಾಡ್ತಾ ಇಲ್ಲ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಬಿಡದಿಯಲ್ಲಿ ಬಹಿರಂಗ ಚರ್ಚೆ ಆದರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅನ್ನುವ ಹೇಳಿಕೆ ಕೊಟ್ಟಿದ್ದಾರಲ್ಲ, ಶಾಸಕ ಬಾಲಕೃಷ್ಣ ಹೇಳಿಕೆಗೂ ತಿರುಗೇಟನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ಅದು ಹೇಗೆ ಬಿಡದಿಯಲ್ಲಿ ಚರ್ಚೆ ಮಾಡಿದ್ರೆ ಲಾ ಅಂಡ್ ಆರ್ಡರ್ ಆಗುತ್ತೆ? ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿಕೆಗೆ HDK ಕೌಂಟರ್ ಕೊಟ್ಟಿದ್ದಾರೆ. ಬಿಡದಿಯಲ್ಲಿ ಹೋರಾಟ ಮಾಡಿದ್ರೆ ಚರ್ಚೆ ಮಾಡಿದ್ರೆ ಅದೆಂಗೆ ಲಾ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ? ಅದು ಗೊತ್ತಿಲ್ಲಪ್ಪ ಅದು ಹೆಂಗೋ ಅಂತ ಬಾಲಕೃಷ್ಣ ಕೊಟ್ಟಂಥ ಹೇಳಿಕೆಗೂ ಕೂಡ ಕುಮಾರಸ್ವಾಮಿಯವರು ಕೌಂಟರ್ ಕೊಟ್ಟಿದ್ದಾರೆ. ಪತ್ರದ ಸಮರ ಮುಂದುವರೆದಿರುವಂಥದ್ದು, ಎರಡನೇ ಪತ್ರವನ್ನು ಬರೆದಿದ್ರು ಕುಮಾರಸ್ವಾಮಿ. ರೈತರ ಮೇಲೆ ಅಲ್ಲಿಗೆ ಕರೆಸ್ಕೊಳ್ಳಿ. ಈಗ ನಾನು ಈ ರಾಜ್ಯದಲ್ಲಿ 2006-7 ಇದು ಹೇಳ್ತಾರಲ್ಲ, ಆ ಸಂದರ್ಭದಲ್ಲಿ 3 ಮೀಟಿಂಗ್ನ ಕೃಷ್ಣಾ ಕಚೇರಿನಲ್ಲಿ ಆ ರೈತರುಗಳು ಯಾರು ವಿರೋಧ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಆ ಟೈಮ್ನಲ್ಲಿ ನಡೀತಾ ಇತ್ತು. ಎಲ್ರಿಗೂ ಮುಕ್ತವಾಗಿ ಅವಕಾಶ ಕೊಟ್ಟು 500-600 ಜನ ಕರೆಸಿ ಕೃಷ್ಣಾ ಕಚೇರಿ ಒಳಗೆ ಮೀಟಿಂಗ್ ಮಾಡಿದ್ದೀನಿ. 3 ಬಾರಿ ಮೀಟಿಂಗ್ ಮಾಡಿದ್ದೀನಿ ರೈತರ ಹತ್ರ, ಅವರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾನು ಆ ರೀತಿ ನಡ್ಕೊಂಡೆ. ತರಾತುರಿಲಿ ನಾವೇನು ಮಾಡಲಿಕ್ಕೂ ಹೋಗಲಿಲ್ಲ. ರೈತರದ್ದು ವಿರೋಧ ಜೊತೆಗೆ ಈಗ ಇವರು ಕಾಂಗ್ರೆಸ್ನ ನಾಯಕರುಗಳೇ ಆ ಟೈಮಲ್ಲಿ ಏನೇನು ವಿರೋಧ ಮಾಡಿ ಅಸೆಂಬ್ಲಿಯೊಳಗೆ ಚರ್ಚೆ ಮಾಡೋರು ದಾಖಲೆ ಇದೆ. ಅವರ ಜೊತೆಲಿರ್ತಕ್ಕಂಥ ಕೆಲವು ಸಲಹೆಗಾರ ಇಟ್ಕೊಂಡವರೆಲ್ಲ ತರಿಸ್ಕೊಂಡು ಹೋದ ಕೇಳಿ ಅವರಿಗೆ, ಮುಖ್ಯಮಂತ್ರಿಗೆ, ಆಮೇಲೆ ಆದರೂ ತೀರ್ಮಾನ ಮಾಡ್ಕೊಳ್ಳಿ. ಈಗ ನಾನು ರೈತರಿಗೆ ಬೆಂಬಲ ಕೊಡಲಿಕ್ಕೆ, ಅವರ ಹೋರಾಟಕ್ಕೆ ಅವರೇನು ನನ್ನಿಂದ ನಿರೀಕ್ಷೆ ಮಾಡ್ತಾರೆ ಹೋಗ್ತಿದ್ದೀನಿ. ಅಲ್ಲೇನಾಗಲ್ಲ, ಕೋರ್ಟ್ನಲ್ಲಿ ನ್ಯಾಯಾಲಯದ ಮುಂದೆ ಇಲ್ಲಾಗಿರತಕ್ಕಂಥ ಏನು ಒಂದು ಇವರೇ ತಂದಂಥ ಕಾನೂನು 2013ರಲ್ಲಿ ಇದೇ UPA ಸರ್ಕಾರದಲ್ಲಿ, ಆ ಕಾನೂನನ್ನು ಮೀರಿ ಇವರೇ ಈಗ ಮಾಡಲಿಕ್ಕೆ ಹೊರಟಿದ್ದಾರೆ. ಕಾನೂನು ವ್ಯಾಪ್ತಿ ಒಳಗೆ ಆ ರೈತರ ಪರವಾಗಿ ಏನು ಹೋರಾಟ ಮಾಡಬೇಕು ಅದಕ್ಕೂ ಸಿದ್ಧತೆ ಮಾಡಬೇಕಲ್ಲ. ಇಲ್ಲಿ ಸಾಂಕೇತಿಕವಾಗಿ ಧರಣಿ ಮಾಡ್ಕೊಂಡು ಏನು ಕೂತಿದ್ದಾರೆ 470 ದಿವಸದಿಂದ, ಒಂದು ಅವರಿಗೆ ಬೆಂಬಲ ಕೊಡ್ಲಿಕ್ಕೆ ಹೋಗ್ತಿದ್ದೀನಿ ಅಷ್ಟೇ. ರೈತರ ಜೊತೆಯಲ್ಲೇ ಕೂತು ಚರ್ಚೆ ಮಾಡೋಕ್ಕೆ ಹೋಗ್ತೀನಿ. ಬಂದರೆ ಅವರು ಬರ್ಬೋದು, ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ, ಬಂದರೆ ಒಳ್ಳೆಯದು. ಇದು ಸ್ಮೂತಾಗಿ ಆಗಬೇಕು. ನಿನ್ನೆಯಿಂದ ಕೆಲವರು ಒಂದು 15-20 ಜನ ಕೂರಿಸಿದ್ದಾರೆ. ಈಗ ಅವರು ಒಂದು ಕಡೆ ನಮಗೆ ಭೂಮಿ ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೇವೆ ಅಂತೇಳಿ ಅವರೊಂದು 20 ಜನ ಈಗೇನು ನೆನ್ನೆ ರಾತ್ರಿಯಿಂದ ಟೆಂಟ್ ಹಾಕೊಂಡವ್ರೀಗ ಅದ್ರ ಎದುರುಗಡೆನೆ. ಅದು ನನಗೆ ಗೊತ್ತಾಗ್ತದೆಲ್ಲ, ಅರ್ಥ ಆಗ್ತದೆ. ಇನ್ನು ಯಾವ ಕಾರಣಕ್ಕೋಸ್ಕರ ಇವೆಲ್ಲ ಒಳಗಡೆ ನಡೀತಿದೆ, ಅದರ ಬ್ಯಾಕ್ಗ್ರೌಂಡ್ ಏನು ಎಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನ್ನ ಪ್ರಶ್ನೆ, ಇಲ್ಲಿ ಶಿವಕುಮಾರ್ ಅವರ ಈ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ನನ್ನ ಹೋರಾಟ ಅಲ್ಲ ಇದು. ಇಲ್ಲಿ ರೈತರು ಒಂದು ಬಾರಿ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಏನು ಮಾಡಿದ್ರು, ಈಗ ಒಂದು 7 ತಿಂಗಳಿದ್ದೆ. ಅದರ ಆಧಾರದ ಮೇಲೆ ರೈತರು ನಾವು ಭೂಮಿ ಕೊಡಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್ ಏನಿದೆ. ಅವರ ಹೋರಾಟ 450-470 ದಿವಸ ಆಗೋಗಿದೆ. ಈಗ ಅವರ ಒಂದು ಅಹವಾಲಿಗೋಸ್ಕರವಾಗಿ ನಾನು ಇದಕ್ಕೆ ಇಂಟರ್ಫಿಯರ್ ಆಗಿದ್ದೀನಿ. ನಾನು ಪರವೂ ಇಲ್ಲ, ವಿರೋಧವೂ ಇಲ್ಲ, ರೈತರ ಪರವಾಗಿದ್ದೀನಿ. ರೈತರು ಕೊಡ್ಲಿಕ್ಕೆ ತಯಾರಾಗಿಲ್ಲ ಅನ್ನೋದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ನೋಡ್ತಾ ಇದ್ದೀವಿ, ಪ್ರತಿಷ್ಠೆ ಅಲ್ಲ ಇದು, ನಾನು ರೈತರ ಪರವಾಗಿ ಮಾತ್ರ, ನನ್ನ ಹೋರಾಟ ಏನಿದ್ರು ಕುಮಾರಸ್ವಾಮಿ ಮಾಡ್ತಿರೋದು ರೈತರು ಬಂದು ಕೇಳ್ಕೊಂಡಿದ್ದಕ್ಕೆ ಅಂತ ಹೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಡದಿಯ ಟೌನ್ಶಿಪ್ ಜಟಾಪಟಿ ಸಂದರ್ಭ ಅಪ್ಡೇಟ್ಸ್ ಕೊಡೋದಾದ್ರೆ? ಖಂಡಿತವಾಗೂ ಶಿವಕುಮಾರ್, ಏನಂದ್ರೆ ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಇದೀಗ ಇಬ್ಬರು ದಿಗ್ಗಜರ ನಡುವೆ ದೊಡ್ಡ ಮಟ್ಟದ ಫೈಟ್ ನಡೀತಾ ಇರ್ತಕ್ಕಂಥ ರಾಜ್ಯದಲ್ಲಿ. ಒಬ್ರು ಮಾಜಿ CM, ಒಬ್ರು ಹಾಲಿ CM.
ಈ ಇಬ್ಬರ ನಡುವೆ ನಡೀತಾ ಇರ್ತಕ್ಕಂತಹ ಫೈಟು ಇಡೀ ರಾಜ್ಯಾದ್ಯಂತ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಏನು ಡಿ ಕೆ ಶಿವಕುಮಾರ್ ಅವರಿಗೆ ಏನೋ ಪಂಥಾವನವನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಕಳೆದ ವಾರ ನೀಡ್ತಾರೆ. ಈ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಖುದ್ದಾಗಿ ಪತ್ರದ ಮುಖಾಂತರ ಮಾಜಿ ಸಿಎಂ ಹಾಗೆ ಕೇಂದ್ರ ಸಚಿವರಾಗಿರ್ತಕ್ಕಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ವಿಧಾನಸೌಧಕ್ಕೆ ತಮ್ಮ 5 ಜನ ಬೆಂಬಲಿಗರೊಂದಿಗೆ ಚರ್ಚೆಗೆ ಬರುವಂತೆ ಆಹ್ವಾನವನ್ನು ನೀಡ್ತಾರೆ. ಇದಕ್ಕೆ ಪ್ರತಿಯಾಗಿ ಮತ್ತೊಂದು ಪತ್ರವನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಸಿಎಂ ಡಿ ಕೆ ಶಿವಕುಮಾರ್ಗೆ ಬರೀತಾರೆ. ನಾವು 25ನೇ ತಾರೀಕು 26ನೇ ತಾರೀಕು ಬೇಡ, 27ನೇ ತಾರೀಕು ನೀವು ಬಿಡದಿ ಅಥವಾ ಬೈಲಮಂಗಲಕ್ಕೆ ಬನ್ನಿ, ಅಲ್ಲಿ ರೈತರ ಸಮ್ಮುಖದಲ್ಲಿ ಚರ್ಚೆಯನ್ನು ಮಾಡೋಣ. ಯಾಕಂದರೆ 4 ಗೋಡೆಗಳ ಮಧ್ಯೆ ವಿಧಾನಸೌಧದಲ್ಲಿ ಚರ್ಚೆ ಮಾಡಿದರೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಹೀಗಾಗಿ ರೈತರು ಸಹ ಆ ಒಂದು ಇದಕ್ಕೆ ಸಾಕ್ಷಿ ಆಗಬೇಕಾಗಿದೆ. ಹಾಗಾಗಿ ನೀವು ನೇರವಾಗಿ ಬೈಲಮಂಗಲ ಅಥವಾ ಬಿಡದಿಯ ಇದಕ್ಕೆ ಬನ್ನಿ, ಅಲ್ಲಿ ಚರ್ಚೆಯನ್ನು ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಒಂದು ಪತ್ರವನ್ನು ಬರೀತಾರೆ. ಆದರೆ ಇದಕ್ಕೆ ಯಾವುದೇ ರೀತಿಯ ಒಂದು ಇದನ್ನು ಪತ್ರದ ಮುಖಾಂತರನೇ ಆಗಲಿ ಅಥವಾ ಮಾತಿನ ಮುಖಾಂತರನೇ ಆಗಲಿ ಸಿಎಂ ಅವರು ಹೇಳಿಕೆಗಳನ್ನು ಕೊಡೋದಿಲ್ಲ. ಆದರೆ ನಿನ್ನೆ ಮತ್ತೊಂದು ಪತ್ರವನ್ನು ಮತ್ತೆ ಮಾಜಿ ಸಿಎಂ ಹಾಗೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಬರೆದಿರ್ತಕ್ಕಂಥದ್ದು ಸಿಎಂ ಅವ್ರಿಗೆ ಮತ್ತೆ ನೆನಪಿಸಿರ್ತಕ್ಕಂಥದ್ದು 27ನೇ ತಾರೀಕು ನೀವು ನಾನು ಕಾಯ್ತಾ ಇರ್ತೀನಿ ನಿಮಗೋಸ್ಕರ ಬೈಲಮಂಗಲ ಅಥವಾ ಬಿಡದಿಯಲ್ಲಿ ಒಂದು ಜಾಗವನ್ನು ಫಿಕ್ಸ್ ಮಾಡ್ತೀನಿ, ಆ ಜಾಗಕ್ಕೆ ನೀವು ಬನ್ನಿ, ಚರ್ಚೆಯನ್ನು ಮಾಡೋಣ, ಅಲ್ಲಿ ರೈತರ ಸಮ್ಮುಖದಲ್ಲಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋಣ. ಯಾಕಂದರೆ ಸಾಕಷ್ಟು ದಿನಗಳಿಂದ ಹೋರಾಟ ನಡೀತಾ ಐತೆ, ಆ ಒಂದು ಹಸಿರು ಏನಿದೆ ಆ ಹಸಿರಿನ ಮಧ್ಯೆ ಚರ್ಚೆ ಆಗಬೇಕು. ರೈತರು ಭೂಮಿಯನ್ನು ಕಳ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಸಹ ಇಷ್ಟಪಡೋದಿಲ್ಲ. ಇದರಲ್ಲಿ ನನ್ನ ಸ್ವಂತ ಯಾವುದೇ ರೀತಿಯ ಬೆಳೆ ಏನು ಬೇಯಿಸ್ಕೊಳ್ಳೋದಕ್ಕೆ ನಾನು ಮುಂದಾಗಿಲ್ಲ. ರೈತರ ಪರವಾಗಿ ನಾನು ಧ್ವನಿಯನ್ನು ಎತ್ತಿದ್ದೇನೆ, ರೈತರಿಗೋಸ್ಕರ ನಾನು ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇನೆ. ಹೀಗಾಗಿ ರೈತರ ಸಮ್ಮುಖದಲ್ಲಿ ಈ ವಿಚಾರ ಇತ್ಯರ್ಥವಾಗಲಿ ಅನ್ನೋ ನಿಟ್ಟಿನಲ್ಲಿ ಒಂದು ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಇದಕ್ಕೆ ಸಿಎಂ ಅವರ ಉತ್ತರ ಏನಿದೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಶಿವಕುಮಾರ್, ರಾಘವೇಂದ್ರ, ನಿಮ್ಮೆಲ್ಲ ಮಾಹಿತಿಗಾಗಿ